ಸರ್ವಜ್ಞ ಕವಿ ಬಸವಣ್ಣನವರ ಬಗ್ಗೆ ಏನು ಹೇಳುತ್ತಾರೆ? ಸರ್ವಜ್ಞ ಕವಿ ಹೇಳದ ವಿಷಯವಿಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಜಾನಪದರು ಹೇಳುತ್ತಾರೆ. ಸರ್ವಜ್ಞ ಸುಮಾರು 15-16ನೇ ಶತಮಾನದಲ್ಲಿ ಇದ್ದಿರಬಹುದು. ಅವರು ಈ ಜಗತ್ತಿನ ಆಗುಹೋಗುಗಳೆಲ್ಲ ವಿಚಾರವನ್ನು ಕೂಡ ಅವರ ವಚನಗಳಲ್ಲಿ ತ್ರಿಪದಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈ ಲೌಕಿಕ ಮತ್ತು ಅಲೌಕಿಕ ಎಲ್ಲ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಸರ್ವಜ್ಞ ಮೂರ್ತಿ ಮನೆ ಮಠವನ್ನೆಲ್ಲ ಬಿಟ್ಟು ಅವರು ಈ ಜಗತ್ತೇ ನನ್ನದು, ಈ ಜಗತ್ತೇ ಪರಮಾತ್ಮನ ಮನೆ, ಆಕಾಶವೇ ಹೊದಿಕೆ, ಭೂಮಿಯೇ ನನಗೆ ಹಾಸಿಗೆ, ಈ ಜಗತ್ತಿನ ಜನರೆಲ್ಲರೂ ಕೂಡ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಕುಟುಂಬ, ಇಡೀ ಜಗತ್ತೇ ನನ್ನ ಕುಟುಂಬ ಅಂಥೇಳಿ ಹೋಗ್ತಾರೆ. ಲೋಕ ಸಂಚಾರಕ್ಕೆ ಹೋಗ್ತಾರೆ, ಲೋಕಾನುಭವವನ್ನು ಪಡ್ಕೊಳ್ತಾರೆ. ಅವರಿಗೆ ಕೇಳ್ತಾರೆ ಒಬ್ಬರು, ಏನಪ್ಪ ನಿಂದು, ಎಲ್ಲಿಗೆ ಹೊರಟೆ? ಹೇಳ್ತಾರೆ, ಕರದಿ ಕಪ್ಪರ ಉಂಟು, ಹಿರಿದಪ್ಪ ನಾಡುಂಟು, ತಿರಿದು ಹುಣ್ಣುವವರ ಮುಂದೆ ಸಿರಿವಂತರು ಯಾರು? ಸರ್ವಜ್ಞ, ನಾನೇ ಸಿರಿವಂತ, ಈ ಜಗತ್ತೇ ನಂದು, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವೆಲ್ಲ ನನ್ನ ಮನೆಗಳು. ಈ ತಿರಿದುಣ್ಣುವವರ ಮುಂದೆ ಯಾರಿದ್ದಾರೆ? ನನಗೆ ಹರನ ಒಲುಮೆ ನನಗುಂಟು, ಆ ಶಿವನ ಒಲುಮೆ ನನಗುಂಟು, ವಿಶಾಲವಾದ ನಾಡುಂಟು, ಈ ವಿಶಾಲವಾದ ನಾಡಲ್ಲಿ ಎಲ್ಲವೂ ನನ್ನದೇ, ತಿರಿದುಣ್ಣುವವರ ಮುಂದೆ ಸಿರಿವಂತರು ಯಾರು? ಸರ್ವಜ್ಞ ಅಂತಾರೆ. ಆ ರೀತಿ ವೈರಾಗ್ಯವನ್ನು ತಾಳಿ ಆ ದೇವರ ನಿರಾಕಾರ ಶಿವನೇ ನನ್ನ ಆಸ್ತಿ ಅಂತ ತಿಳ್ಕೊಂಡು ಊರೂರಿಗೆ ತಿರುಗಾಡುತ್ತಾ ಭಿಕ್ಷೆ ಮಾಡುತ್ತಾ ಜ್ಞಾನ ಪ್ರಸಾರವನ್ನು ಎಲ್ಲ ಕಡೆ ಮಾಡ್ತಾ ಅವರು ಇಡೀ ರಾಜ್ಯವನ್ನು ಓಡಾಡಿದ್ದಾರೆ. ಬಸವಣ್ಣನವರ ಬಗ್ಗೆ ಅವರು ಅದ್ಭುತವಾದಂತಹ ಕೆಲವು ಅವರ ವಿಚಾರಗಳನ್ನು ಹೇಳ್ತಾರೆ. ಅವರು ಲಿಂಗಧಾರಿಗಳು. ಬಸವಣ್ಣನವರ ವಚನಗಳಿಂದ ಪ್ರೇರಿತರಾಗಿ ಅವರೂ ಸಹ ಈ ಶರಣ ಧರ್ಮವನ್ನು ಸ್ವೀಕಾರ ಮಾಡಿ ಇಷ್ಟಲಿಂಗಧಾರಿಗಳಾಗಿ ಅವರು ಕೂಡ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂತಹ ಸರ್ವಜ್ಞ ಮೂರ್ತಿ ಒಂದು ಕಡೆ ಅವರ ತ್ರಿಪದಿಯಲ್ಲಿ ಹೇಳ್ತಾರೆ, ಆದಿ ಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ, ಮೂ ದೇವರೊಡೆಯ ಮೂ ಜಗದ ಕರ್ತನೇ, ಆದಿ ಗುರು ಬಸವ ಸರ್ವಜ್ಞ, ಅರನೇ ಗುರುವಾಗಿತ ಮರ್ತ್ಯಲೋಕಕ್ಕೆ ಬಂದು ಪರಶಿವ ಲಿಂಗವನ್ನು ಕರಕ್ಕೆ ತಂದುಕೊಟ್ಟ, ಈ ಕರಸ್ಥಳಕ್ಕೆ ತಂದುಕೊಟ್ಟ ಅಂತಹ ಗುರುವೇ ಬಸವ ಸರ್ವಜ್ಞ. ಕಂತುಹರ ಬಸವಣ್ಣ, ಚಿಂತಾದಾಯಕ ಬಸವಣ್ಣ, ಮಂತ್ರ ಸಿದ್ಧನು ಬಸವಣ್ಣ, ಆ ಬಸವಣ್ಣನ ಪಾದಕ್ಕೆ ಶರಣರು ಎನ್ನಿರಿ, ಶರಣೆನ್ನಿರಿ ಎಲ್ಲರೂ ಸರ್ವಜ್ಞ. ಬಸವನೇ ಜಗದಾದಿ, ಬಸವನೇ ಜಗದೀಶ, ಬಸವನೇ ಜಗದ ಗುರು ಪ್ರಣವ, ಪ್ರಣವ ಎಂದು ಹರಿತು ಬಸವನ ಜಪಿಸು ಸರ್ವಜ್ಞ ಅಂತ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಹಸಿವಿಗೆ ಹಂಬಲಿ ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು, ಬಸಿರಲ್ಲಿ ಬಂದ ಶಿಶು ಮುದ್ದು, ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ಬಸವ ಗುರುವಿನ ಹೆಸರು ಬಲ್ಲಾತರು ಯಾರಿಲ್ಲ, ಹುಸಿ ಮಾತನಾಡಿ ಕೆಡದಿರಿ, ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವಜ್ಞ. ನಂಬಿ ಹೇಳುವೆ ಬಸವ, ನಂಬಿದ ಮಹಿಮೆಯನು, ಶಂಭುವಿನ ಕರುಣ ನಿನಗುಂಟು, ನಾನು ನಿನ್ನ ನಂಬಿ ಹೇಳಿದೆನು ಸರ್ವಜ್ಞ. ಯಾವ ರೀತಿ ಇವರು ಓದ ಕಡೆ ಎಲ್ಲ ಅವರಿಗೆ ಅನಿಸಿದಂತಹ ಜ್ಞಾನವನ್ನು ಕೊಡ್ತಾರಲ್ಲ, ಆ ಜ್ಞಾನ ಕೊಡುವಾಗ ನಿನ್ನ ನಂಬಿ ಕೊಡ್ತಾ ಇದ್ದೀನಪ್ಪ ಬಸವಣ್ಣ, ನಿನ್ನ ನಂಬಿ ಕೊಡ್ತಾ ಇದ್ದೀನಿ, ನನ್ನ ಮೇಲೆ ಕರುಣ ಇರಲಿ ಅಂತ ಹೇಳಿ ಸರ್ವಜ್ಞ ಮೂರ್ತಿ ಬಸವಣ್ಣನನ್ನು ಕೇಳ್ಕೊಳ್ತಾ ಇದ್ದಾರೆ. ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ, ಬಸವನ ಮುದ್ರೆ ಮೆರೆದಾವು ಧರೆಯೊಳಗೆ, ಈ ಧರೆ ವಶವಾಗದಿರುವುದೇ ಸರ್ವಜ್ಞ. ನೋಡಿ, ಸರ್ವಜ್ಞ ಮೂರ್ತಿ ಹೇಳ್ದಂಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲೆಲ್ಲ ಬಸವ ಪೀಠಗಳು ಎದ್ದಿದ್ದಾವೆ. ಮತ್ತು
ಹೊಸದು ನಾಣ್ಯವು ಹುಟ್ಟಿ, ಬಸವಣ್ಣವರ ಹೆಸರಲ್ಲಿ ನಾಣ್ಯಗಳು ಸಹ ಬಂದು ಹೊಸದು ನಾಣ್ಯ ಹುಟ್ಟಿ ಬಸವನ ಮುದ್ರೆ ಮೆರೆದಾವು. ಅಂಚೆ ಮೂಲಕ ಅಂಚೆ ಚೀಟಿನಲ್ಲೂ ಕೂಡ ಬಸವಣ್ಣನವರ ಫೋಟೋಗಳನ್ನು ಹಾಕಿದ್ರು. ಇನ್ನು ಈ ಧರೆ ವಶವಾಗದಿರುವುದೇ ಆ ಬಸವಣ್ಣನಿಗೆ ಸರ್ವಜ್ಞ ಎಂಬುದಾಗಿ ಹೇಳ್ತಾರೆ. ಬಸವನೆಂದಡೆ ಪಾಪ ದೆಸೆಗೆಟ್ಟು ಹೋಗುವುದು. ಬಸವನ ಪಾದವ ನಂಬಿದ ಭಕ್ತರು ಅಸನಾದರಯ್ಯ ಸರ್ವಜ್ಞ, ಏನಯ್ಯ ಗುರುರಾಯ, ನಿನ್ನ ನಂಬಿದೆನು, ನೀನು ದಯತೋರು ಜಗದೀಶ. ಬಸವಣ್ಣನೇ ನಾನು ಶರಣೆಂಬೆ ಸರ್ವಜ್ಞ. ಬಸವನೆನಗೆ ನಿರೂಪಿಸಿದ ಕಾಲಜ್ಞಾನ ಬಸಿತವನ್ನಿಟ್ಟು ಈ ಮರ್ತ್ಯದಲ್ಲಿ ನಿಮ್ಮ ಶಿಶುವಾಗಿ ಪೇಳುವೆ ಸರ್ವಜ್ಞ. ಆ ಬಸವಣ್ಣನವರನ್ನು ನೆನೆಸಿಕೊಂಡು ನಾನು ಕಾಲಜ್ಞಾನದ ವಚನಗಳನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಬಸಿದವಂ ಹಿಟ್ಟು ಮರ್ತ್ಯದಲ್ಲಿ ಕೊಡ್ತಾ ಇದ್ದೀನಿ, ಅದಕ್ಕೆ ವಿಭೂತಿ ಹಿಟ್ಟು ಈ ಮರ್ತ್ಯ ಲೋಕಕ್ಕೆ ನಾನು ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಶಿಶುವಾಗಿ ಹೇಳ್ತಾ ಇದ್ದೀನಿ ಸರ್ವಜ್ಞ. ಎಂತಹ ಭಕ್ತಿ! ಆ ಬಸವಣ್ಣನವರ ಮೇಲೆ ಸರ್ವಜ್ಞ ಮೂರ್ತಿ ಇಟ್ಟಿರ್ತಕ್ಕಂಥ ಆ ಭಕ್ತಿ ಎಂತಹ ಭಕ್ತಿ! ಅಂತಹ ಜ್ಞಾನಿ ಭೂತ ಭವಿಷ್ಯತ್ತು ವರ್ತಮಾನವನ್ನೇ ಹೇಳಿದಂತಹ ಆ ಮಹಾಜ್ಞಾನಿ ಬಸವಣ್ಣನ ಮೇಲಿಟ್ಟಂತಹ ಈ ಭಕ್ತಿಯನ್ನು ನೋಡಿದ್ರೆ ನಾವೆಲ್ಲರೂ ಮೆಚ್ಚಿಕೊಳ್ಬೇಕಂಥದ್ದು. ಅಂತಹ ಸರ್ವಜ್ಞ ಮೂರ್ತಿಗೆ ನಾವು ಕೂಡ ನಮೋ 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 ಅಂತ ಹೇಳಬೇಕಾಗಿದೆ.